ಸರ್ ಬಂದೇನು ಸರ್ ಈಗ? ಮುಂಜಾನೆ 8-9 ಹೋಗ್ಬಿಡ್ತಾರೆ ಸರ್. 8-9 ಹೋದು ಒಳ್ಳೆ ಇಷ್ಟೊತ್ತಿ ಬರ್ತಾರೆ ನೋಡ್ರಿ 7 ಗಂಟೆಗೆ. 7 ಗಂಟೆಗೆ ಮಂದಿ ಕೈ ದುಡಿಯೋಕ್ಕಿಂತ ನಮ್ಮ ಸ್ವಂತ ರಾಜಕೀಯ. ಈಗ ಒಬ್ಬ ಇನ್ಸ್ಪೆಕ್ಟರ್ ಇರಲಿ, ಒಬ್ಬ SP ಇರಲಿ, DC ಇರಲಿ, ಒಬ್ಬ ಸಾಕಿದ ನಾಯಿ ಅದ. ನಮ್ಮನ್ನ ಯಾರು ಕೇಳಾರ ಅದಕ್ಕೆ? ನಾವ ರಾಜಕೀಯ, ನಮ್ದ ಗೋಡಿಕೆ, ನಮ್ದ ಸರ್ಕಾರ. ನೋಡಿ ಅವ್ರ ಆಡುಬರಿಗಳು ಬಂತು. ನಮ್ಮ ಮಗಳ ರಾಜಕೀಯ ಇದು ಸರ್. ಇದು 10,000 ತನ ಹೋಗೋದು ನೋಡ್ರಿ. ಕುರಿ ಬೆದೆಗ್ಯವ್ರಿ. ಬೆದೆ ಅಂದ್ರೆ ಕಟ್ಟೋದ್ರಿ ಪಾಪ ಗರ್ಭ ಕೂಸ್ಕೊಂಡ್ರೆ ಸೇರ್ಕೊಳಕ್ಕೆ. ಇಲ್ಲಿ ಸಿರ್ತವೆ ಇದು ಗುಡ್ದಾಗದವ್ರಿ. ಇದು ನೋಡಿ ಹೆಂಗೈತ್ರಿ 7 ಗುಡ್ಡ ಇದು. ಇಲ್ಲಿರ್ತವೆ. ಚಿರ್ಚ ಕಾಲ್ಡಿ ಎಲ್ಲ ಅದಾವ್ರಿ. ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ ಯಜಮಾನ ನಿಮ್ಮ ಮೂಲ ಕುಟುಂಬದ ಹಿನ್ನೆಲೆ ಚೂರು ಹೇಳಿ ನಮಗೆ. ಹೌದ್ರಾ ಸರ್? ನಮ್ಮ ಕುಟುಂಬ ಅಂದರೆ ಸರ, ನಮ್ಮ ಅಜ್ಜನ ಹೊಟ್ಟಿಲ್ಲ ನಾವು, ನಮ್ಮ ಅಪ್ಪ ಇಬ್ಬರು ಗಂಡ್ಮಕ್ಳು. ನಿಮ್ಮಪ್ಪ ದೊಡ್ಡಪ್ಪ? ನಮ್ಮ ದೊಡ್ಡಪ್ಪ ನಮ್ಮಪ್ಪ ಇಬ್ಬರು. ಅವರು ಎಷ್ಟು ಗಳಿಸಿ ಅಂದ್ರೆ 32 ಎಕರೆ ಜಮೀನು ಅವ್ರದ್ದು. ತಾತಂದು 16 ಎಕರೆ 32 ಎಕರೆ ಜಮೀನು ಅವ್ರದ್ದು. ಡಿವೈಡ್ ಆಗೈತಿ. ಡಿವೈಡ್ ಆಗಿಂದ ನಮ್ಮ ದೊಡ್ಡಪ್ಪ ಏನು ಮಾಡ್ಯಾನ, ಆತ 5 ಮಂದಿ ಅಂಡ್ರು ಮಾಡ್ಕೊಂಡಾನೆ. ಏನು 5 ಮಂದಿ ಅಂಡ್ರು? ದೊಡ್ಡಪ್ಪ 16 ಎಕರೆಗೆ 16 ಎಕರೆದಾಗ 5 ಮಂದಿ ಎಂಟ್ರ್ ಮಾಡ್ಕೊಂಡು 5 ಮಂದಿ ಖಾಲಿ ಆಗ್ಯಾರ. ಮತ್ತು 6ನೇದಕ್ಕೆ ಸುಳಿ ಇಟ್ಟ ನಾವೇಕಿನ. ವಾವ್. 6ನೇದಕ್ಕೆ ಸುಳಿ ಇಟ್ಟು ಆಕೆ ಒಟ್ಟಿಲಿ ಒಂದು ಗಂಡು ಒಂದು ಹೆಣ್ಣು ಆಡ ಅವ ಅದಾರ. ಮತ್ತು ಸುಳಿ ಹೊಟ್ಟಿಲಿ ಹುಟ್ಟಿದ ಒಬ್ಬಕ್ಕೆ ಹೆಣ್ಮಕ್ಳದವ. ಆಕೆ ನೋಡಲಿಲ್ಲ ಅವ್ರು. ಮತ್ತು ನಾವು ಲಗ್ನ ಮಾಡಿಕೊಟ್ಟು ನಮ್ಮ ಮಗಳು ಕೊಟ್ಟಿವಿ ಒಳ್ಳೆ ಮತ್ತೆ ಮಗ್ಗ. ನಮ್ಮ ಕುಟುಂಬ ಹಿಂಗೆ ನಮ್ಮ. ಮತ್ತು ಅವಾಗ ನಾವು ಒಳ್ಳೆ ಬಡತನ ಸೋಸಿ 13 ವರ್ಷ ಊರ್ದನ ಕಾಯ್ದೀವಿ ನಾವು. 13 ವರ್ಷ ಊರ್ದನ ಕಾದು ಮತ್ತು ಯಾವ ಊರ್ದನ ಕಾಯ್ದು ಬಡತನ ಸೋಸಿಂದೆ ನಾವು ಸಾಲಿ ಭಾಳ ಓದಿಲ್ಲ ರೀ. 4ನೇ ಹತ್ತ ಓದೀನಿ ನಾನು. ರಾಜ್ಕುಮಾರ್ ಥರ 4ನೇ ಹತ್ರ ಮತ್ತೆ ಅದ್ರ ಮತ್ತೆ ಪೂರ್ತಿ ಮುಗಿಸಿಲ್ಲ. ಹಂಗೆ ನಿಮ್ಮ ಹತ್ರ ಬುಕ್ ಇಸ್ಕೊಂಡು ಓದಿ 4ನೇ ಹತ್ತ ಓದೀನಿ ರೀ. ಓಕೆ. ನಿಮ್ಮ ಹತ್ರ ಬುಕ್ಕಕ್ಕೆ ಒಯ್ಸ್ಕೊಂಡು ಮಾಡಿ ಒಟ್ಟಿಗೆ ಓದಿತ್ತು ಬರ್ರಿ ಸರ್. ಅದು ಸರ್ ಬಂದೇನು ಸರ್ ಈಗ? ಬರಕೈತೆ ನೋಡ್ರಿ. ಒಂದು ಹಿಂಡು ಬರತ್ರಿ ಈಗ. ಒಂದು ಹಿಂಡು ಇದು? ಒಂದು ಹಿಂಡು. ಟೋಟಲ್ ಎಷ್ಟು ಹಿಂಡಿದೆ? 3 ಹಿಂಡು ಅದಾವ್ರಿ ಸರ್. ಆರ್ಸೋ ಹಾಳು ಮಾಡಿ ನೋಡ್ರಿ. ಸರ್ ಯಾಕೆ ಓಡ್ ಬರ್ತವೆ ಇವು? ಒಟ್ಟಿಗೆ ರೀ ಒಟ್ಟು ಹಾಕಿವಲ್ಲ ಸರ್. ಇದು ಕಡ್ಲಿ ಒಟ್ಟು. ತಿನ್ನಕ್ಕೆ? ತಿನ್ನಕ್ಕೆ. ಈಗೆಲ್ಲ ಎಲ್ಲಿ ಹೋಗಿದ್ವಿ ಇವೆಲ್ಲ ಬೆಳಗ್ಗೆ? ಮುಂಜಾನೆ ಮಗನೇ ಹೋಗ್ಯಾರ. ಮಗನೇ ಅಂದರೆ ಇರುತ್ತೆ ಗದ್ದೆಗಳು ಇರ್ತಾವಲ್ಲ ರೀ. ಗದ್ದೆಗಳಿಗೆ ಹೋಗ್ಯಾವ ಮ್ಯಾಗೆ. ಓಕೆ. ಎಷ್ಟು ಕುರಿ ಇವೆಲ್ಲ ಒಟ್ಟಿಗೆ? ಇವು ಒಂದು 600 ಚಿಲ್ಲರೆ ಐತೆ ನೋಡ್ರಿ. 600 ಕುರಿ ಒಂದು ಬ್ಯಾಚು? ಒಂದು ಬ್ಯಾಚ್. ಇಂಥ 3 ಅವಲ್ರಿ? ಇಲ್ರಿ, ಈಗ 2 ಕಲ್ತು ಬಂದವ. ಇನ್ನೊಂದು ಬ್ಯಾಚ್ ಬಂದಿಲ್ಲ ರೀ. ಸೊ ಈಗ 2 ಬ್ಯಾಚ್ ಬಂದ್ಬಿಡ್ತು. ಸರ್ ಅಲ್ಲಿ ಮಗಣಿ ಅಂತಂದ್ರೆ ಒಂದು ಇಂಥ ಗದ್ದೆಗೆ ಹೋದಿರ್ತಾರೆ ಸರ್. ಗದ್ದೆಗೆ ಹೋದಿರ್ತಾರೆ, ಗದ್ದೆಯಲ್ಲಿ ಮೇಯಕ್ಕೆ ಹೋಗ್ಯವ. ಮುಂಜಾನೆ ಗಾಡಿ ತಂದು ಹೋಗಿ ಅಡ್ಡಾಡಿ ನೋಡಿ ಬಂದಿರ್ತವು. ಗಾಡಿ ತೊಗೊಂಡೋಗಿ ಗಾಡಿ ತಂದು ಹೋಗಿರಿ. ಎಲ್ಲೆಲ್ಲಿ ಬೈಲಾಗಿ ಎಲ್ಲೆಲ್ಲಿಲ್ಲ ಈ ಪಾಠ ಹೋಗಿ ಬಿಟ್ಬಿಟ್ರೆ ಮಕ್ಕಳು ಬಡ್ಬಿಡ್ತಾರೆ. ಮುಂಜಾನೆ ಹೋಗಿ ಎಲ್ಲಿ ಬೈಲಾಗಿದ್ದಪ್ಪ ಅಲ್ಲಿ ಒಂದು ತಾಸು ಮೇದ್ಬಿಟ್ರೆ ನಮ್ಮ ಕುರಿ ನಡಾಗಿಬಿಡ್ತಾವಲ್ಲ ಅಂತಂದು ಮುಂಜಾನೆ ನೋಡ್ಕೊಂಬಂದಿರ್ತಂದ್ರೆ. ಬೆಳಗ್ಗೆ ಎಷ್ಟು ಗಂಟೆಗೆ ತೊಗೊಂಡೋಗಿ ಬಿಡ್ತೀರಾ? ಮುಂಜಾನೆ 8-9 ಹೋಗ್ಬಿಡ್ತಾರೆ ಸರ್. 8-9 ಹೋಗ್ತಾರೆ, ಹೋಗ್ಬಿಡ್ತಾವೆ ಮೇಯ್ಸಕ್ಕೆ. 8-9 ಹೋದು ಒಳ್ಳೆ ಇಷ್ಟೊತ್ತಿ ಬರ್ತಾವೆ ನೋಡ್ರಿ 7 ಗಂಟೆಗೆ. 7 ಗಂಟೆಗೆ ಬೆಳಗ್ಗೆ 7 ಬರ್ತಾವೆ. ಮತ್ತು ಈಗ ಆಡೂ ಬರ್ತಾವ್ರಿ. ಈಗ ಆಡು ಅವು ಹೋಗ್ಯಾವ, ಅವು ಬರ್ತಾವೆ ಈಗ. ಓಕೆ. ಈಗ ನಿಮ್ಮ ಊರು ಕೊಪ್ಪಳ ತಾಲೂಕು ರೀ. ಕೊಪ್ಪಳ ಜಿಲ್ಲಾ. ನಮ್ದು ಅರಸೀಕೆರೆ ಒಂದು ಚಿಕ್ಕ ಹಳ್ಳಿ. ಅರಸೀಕೆರೆ ಅಂತ ಚಿಕ್ಕ ಹಳ್ಳಿ, ಕೊಪ್ಪಳ ತಾಲೂಕು. ಬಟ್ ಇಲ್ಲಿ ಹಾಕಿದಿರಿ ಈ ತೋಟದಲ್ಲಿ? ಯಾರ್ದು ಹೊಲ ಸರ್? ಇದು ಇಲ್ಲಿ ಒಂದು ಸಾವುಕಾರದಿಂದ ಆತಗ ವರ್ಷ ನಾವು ಕಡಲೆ ಬಳ್ಳಿ ರೊಕ್ಕ ಕೊಡ್ತವ್ರೆ ಮೇಸಕ್ಕೆ. ಅವ್ರು ಬಳ್ಳಿ ಕೊಡ್ತಾರೆ ನಮಗೆ. ನಾವು ಬಳ್ಳಿ ಆಗತ್ತ ಇರ್ತೀವಿ ಹೊಲ್ದಾಗ. ಬಳ್ಳಿ ಆದ ತಕ್ಷಣ ಮತ್ತೆ ಒಬ್ರು ಹೊಲ್ದಾಗ ಹೋಗ್ಬೇಕಾದ್ರೆ ಅವ್ರು ಕೊಟ್ಟು ಇಸ್ಕೊಂಡು ಊಟ ಮಾಡ್ಕೊಂತ ಜೀವನ ಮಾಡ್ತೀವಿ ನೋಡ್ರಿ. ಬಳ್ಳಿ ಅಂದ್ರೆ ಏನು? ಈಗ ಶೇಂಗದ ಬಳ್ಳಿ ರೀ. ಓ ಇವು? ಶೇಂಗದ ಬಳ್ಳಿ ಅದು. ಶೇಂಗದ ಬಳ್ಳಿ ಇದೆ. ಶೇಂಗಾ ಕಡಲೆಕಾಯಿನ ಗಿಡ? ಕಡಲೆಕಾಯಿ ಗಿಡ ರೀ. ಕಡಲೆಕಾಯಿ ಗಿಡ. ಇದು ಈಗ ಈ ಒಂದು ಬಳ್ಳಿ ನಮ್ಗೆ ಹೆಂಗಂದ್ರೆ 8 ಅಣಕ್ಕೆ ಒಂದು ಬೆಳೀತಿರೋದು. ಅಷ್ಟು ದುಬಾರಿ ಐತಿ ಈಗ ಬಳ್ಳಿ. ಅಂದ್ರೆ ಯಾಕೆ ಕುರಿಗಳು ಊಟ? ಊಟ ಬೇಕು. ಚೆನ್ನಾಗಿ ತಿಂತೇವೆ ಇವು ತಿಂದ್ರೆ ರಂಗ್ ಬರ್ತೈತೆ ರೀ. ನಾಳೆ ಫುಲ್ ಹಾಕವ. ನಾಳೆ ಮಳೆ ಚಳಿಗೆ ನಗ್ಗಲ್ಲ. ಒಂದು ಪೌಷ್ಟಿಕ ಆಹಾರ ಕೊಟ್ಟೈತಿ ಅದು. ನಾವು ಒಳ್ಳೆ ಊಟ ಮಾಡ್ದಂಗೆ. ಊಟ ಮಾಡ್ದಂಗೆ. ಅಲ್ಲ ನಿಮ್ಮ ಕೆಲಸ ಏನು ಬೇಸಿಕ್ಲಿ? ಬ್ಯಾಸಿಗೆ ಇದಕ್ಕೆ ಕೆಲಸ ನಮ್ದು. ಕುರಿಕಾಯ್ದು? ಕುರಿಕಾಯ್ದಾರೆ ಏನು ಎಲ್ಲಿ ಹೋಗಂಗಿಲ್ಲ. ಇದೇ ಕುರಿಕಾಯ್ದು ನಮ್ಮದು. ಓಕೆ.
ಮಕ್ಕಳು ಮರಿ ನಮ್ಮದು ಈ ಹೆಂಗರಿ ಒಂದು ಒಬ್ಬರು ಕೂಲಿ ಕರ್ಕೊಂಡು ಹೋಗಾರ ಕೂಲಿ ಕರ್ಕೊಂಡು ಹೋಗಿ ತೆಂಗಿನಕಾಯಿ ಹೊತ್ತಾಕ ಕಾಪಿ ಇದು ಮಾಡ ಅಂತ ಕಳೆ ಕೀಳು ನೆಲ್ ಕೊಯ್ ಅಂತಾರೆ ಮಂದಿ ಕೈ ದುಡಿಯೋಕ್ಕಿಂತ ನಮ್ಮ ಸ್ವಂತ ರಾಜಕೀಯ ಈಗ ಒಬ್ಬ ಇನ್ಸ್ಪೆಕ್ಟರ್ ಇರಲಿ ಒಬ್ಬ SP ಇರಲಿ DC ಇರಲಿ ಒಬ್ಬ ಸಾಕಿದ ನಾಯಿ ಅದ ಹೌದ್ರಾ ನಮ್ಮನ್ನ ಯಾರು ಕೇಳಾರ ದಿಕ್ಕ ನಾವು ರಾಜಕೀಯ ನಮ್ದು ಗೋಡಿಕೆ ನಮ್ಮದೇ ಸರ್ಕಾರ ನಾವು ಇವತ್ತು ಬ್ಯಾಂಕ್ನಾಗೆ ರೊಕ್ಕ ಇದ್ಕೈತಿ ಬ್ಯಾಂಕ್ ಹೆಂಗೆ ಹೋಗಿ ದುಡ್ಡು ಕಿತ್ತಿ ಬರಕಪ್ಪ ಅಂತಂದು ನಾವು ಯಾರನ್ನ ಕೇಳಂಗಿಲ್ಲ ಇವತ್ತು ನಮ್ಗೆ ಬೇಕತ್ತ ಒಂದು ಕುರಿ ಕಡುಗ್ರಿ ಕೊಡೋದೈತೆ ಅವರು ತಂದು ಕೋತ ಪಾಲು ಹಾಕಿ ನಾವು ರೊಕ್ಕ ತೊಗೋದು ಮುಂಜಾನೆ ಅದು ಇಮಿಡಿಯೇಟ್ ATM ಇದ್ದಂಗೆ ಇದ್ದಂಗೆ ತಿಳ್ಕೊಂಬಿಡ್ರಿ ATM ಹಾಂ ಬೇಕು ಅಂದರೆ ಇದು ತೊಗೊಂಡು ಹೋದಾಗ ಕೊಟ್ಟ ಕಾಸು ಹೋಗೋದು ನಿಮ್ಮಂತ ಇರ್ತಾರೆ ತಗೋನಾರ ಒಂದು ಕುರಿ ಕೊಡಪ್ಪ ಅಂತಂದ್ರೆ ಒಂದು ಕುರಿ ಕೊಡೋದ ಏಟಾಗೈತಪ್ಪ ಒಂದು 5-6 ಸಾವಿರ ಆಕೈತೆ 10 ಸಾವಿರ ಆಕೈತೆ ಅಂತಂದ್ವ ಅದನ್ನ ಇಸ್ಕೊಂಬರೋದು ರೊಕ್ಕ ಇಸ್ಕೊಂಡು ನಮ್ಮ ನಮ್ಮ ಖರ್ಚು ಮಾಡ್ಕೊಬೋದು ನಾವು ಅಲ್ಲೇ ಬಹುಮಾನ ಇಮಿಡಿಯೇಟ್ ಈಗ ಹೋಗಿ ಇನ್ನೊಬ್ಬ ಅಂತ ಕೈ ಹೊಡೋದಕ್ಕಿಂತ ನಮ್ಮದು ಸ್ವಂತ ರಾಜಕೀಯ ನಮ್ಮದು DC ಆದರೂ ಇನ್ನೊಬ್ಬ ಸಾಕಿರೋ ಅಲ್ರಿ ಗುಲಾಮರವ DC ಅದ ಗುಲಾಮವ SP ಅದ ಗುಲಾಮನ ಅವು ಕಣ್ತುಂಬ ನಿದ್ದಿಲ್ಲ ನಮ್ಗೆ ಕಣ್ತುಂಬ ನಿದ್ದಿರ್ತೈತಿ ನಿಮ್ಗೆ ಕೇಳೋರೇ ಇಲ್ಲ ನಮ್ಮನ್ನ ಯಾರು ಕೇಳ್ತಾರೆ ದಿಕ್ಕಿಲ್ಲಿ ನೀವೇ ರಾಜ ನಾವು ಏನಪ್ಪ ನಮ್ಮ ಭಯ ಅಂದ್ರೆ ಒಣಗಿಂದು ಕಾಳ್ರದ್ದು ಕಾಟ ಇವು ಅವ್ರದ್ದು ಕಾಟಕ್ಕಲ್ಲಿ ನಮ್ಮ ಜೀವನ ಮಾಡೋದಿಲ್ಲಿ ಮತ್ತು ಆಗ ಜೀವನ ಹೆಂಗಾರ ಒಬ್ರು ಮಕ್ಕಂದ್ರೆ ಒಬ್ರು ಎದ್ದಿರ್ತು ಒಬ್ರು ಮಕ್ಕ ಇದು ಮಾಡಿರ್ತು ಹಂಗೆ ಜೀವನ ಮಾಡೋದು ನಾವು ಇರಕ್ಕೆ ಬರೋ ಬಾಳಿ ಉಳಿಸ್ಕಲ್ಲ ಸೊ ಇದನ್ನ ಹೇಳ್ತಿ ಈಗ ನಿಮ್ಮ ಕೆಲಸ ಈಗ ನೀವು ಯಾಕೆ ನಿಮ್ದು 800-900 ಕುರಿ ಇದಾವಲ್ಲ ಯಾಕೆ ಒಂದೇ ಕಡೆ ಇಟ್ಕೊಂಡು ಮೈಸಲ್ಲ ಊರು ತಿರುಗ್ತಿರಲ್ಲ ಯಾಕೆ ಸರ್ ಮತ್ತೆ ಅವಕ್ಕ ಈಗ ನಾವು ದಿನ ಒಂದು ಹಂಗಾರೆ ನಮ್ಮೂರಾಗಿದ್ದು ಬರೀ ಸೊಂಗಟಿ ಬಜ್ಜಿ ಉಂಡ್ಬಿಡೋಕೆ ದಿನ ಒಂದು ಅಡುಗೆ ಯಾಕೆ ಮಾಡ್ತೇವೆ ನಾವು ಈಗ ಒಳ್ಳೆ ಪೌಷ್ಟಿಕಾರ ಕೊಟ್ರೆ ಇವತ್ತು ಚೆನ್ನಾಗಿ ಕುರಿ ಬರ್ತಾವೆ ಮುಂದೆ 2 ಪೀಕ್ ಕೊಡ್ತಾವೆ ಪೌಷ್ಟಿಕಾರ ಕೊಡ್ಲಪ್ಪ ಅವಕ್ಕೆ ಎಲ್ಲಿಂದ ಬರ್ಬೇಕು ಆ ಕುರಿ ಎಲ್ಲಿ ಕಟ್ಟಬೇಕು ಅದಕ್ಕಲ್ಲಿ ಅಡ್ಡಾಡೋದು ಸೊ ನೀವು ಅದಕ್ಕೆ ಆಹಾರ ಹುಡ್ಕೊಂಡು ಬೇರೆ ಕಡೆ ಬೇರೆ ನಮ್ಗೆ ಹೆಂಗೆ ಜೀವನ ಇವತ್ತು ಹಬ್ಬ ಉಣಿ ಹೆಂಗೆ ನಾವು ಮಾಡ್ತೀವಲ್ಲ ಅರತೆ ಹಬ್ಬ ಉಣಿ ಇದ್ದೈತೆ ಅವಕ್ಕೆ ಸೊ ಅಂದರೆ ಜೊತೆಗೆ ಈ ಉದಾಹರಣೆಗೆ ಇವ್ರದ್ದು ಯಾವ ಖಾಲಿ ಹೊಲದಲ್ಲಿ ತಂದುಬಿಟ್ಟಿದ್ದೀರಾ ಈ ಹೊಲದವ್ರು ನಿಮ್ಗೆ ದುಡ್ಡು ಕೊಡ್ತಾರಾ ಕೊಟ್ಟ ಬಿಡ್ತಾರೆ ಕೊಡ್ದಾರ ಇಲ್ಲ ಕೊಡೋರು ಪುಣ್ಯಾತ್ಮರು ಉಸಿರು ಅನ್ಸಲ್ಲ ಕೊಡ್ತಾರೆ ಕೊಡ್ಲಾರ್ದೇನೆ ಇಲ್ಲ ಯಾವ ತಪ್ಪಂತಂದಿವನ ಕಿದಿಂದ ಹೋಗುತ್ತೆ ಸರ್ ನಿಮ್ಗೆ ಯಾರು ಕರೆದಿರಲ್ಲ ನಾನು ಹೊಲಕ್ಕೆ ತಂದು ಬಿಡು ಅಂತ ಕರೆಯೋದು ಸುಳ್ರಿ ನಾವು ಕೇಳಿದ್ರೆ ಒಮ್ಮೆ ಹಾಕ್ಸಿಲ್ಲ ಇಲ್ಲಿ ಮಗಣ್ಯಾರ ನಮ್ಮ ಕಡೆಗೆ ಹೇಳ್ಬೇಕಾರೆ ದಿನಕ್ಕೆ 800-900 ಕೊಡ್ತಾರೆ ಅಲ್ಲಿ ಕೊಡ್ತಾರೆ ನಮ್ಮ ಕಡೆಗೆ ಇಲ್ಲಿ ಕೊಡಗಲ್ಲ ಸೊ ನೀವೇನು ಮಾಡ್ತೀರಿ ಕುರಿ ತೊಗೊಂಡು ಹೋಗ್ತೀರಿ ಖಾಲಿ ಹೊಲದಲ್ಲಿ ಬಿಡ್ತೀರಿ ರಾತ್ರಿ ಮಲ್ಕೊಂಡು ಎಲ್ಲ ಹಿಕ್ಕೆ ಆಗ್ತವೆ ಅದು ಬಂಗಾರ ನೋಡ್ರಿ ಅದು ಆ ಗೊಬ್ಬರ ಪೌಷ್ಟಿಕಾರ ಇದ್ಗೈತಿ ಇವತ್ತು ಈ ಸತು ನಮ್ಮ ರಟ್ಟೆಗೆ ಹೆಂಗಿರುತ್ತೆ ಹಂಗೆ ಇದ್ಗೈತಿ ಅದು ಬಲ ಬರುತ್ತೆ ಭೂಮಿ ಬಲ ಬರ್ತದೆ ಯಾವ ರೋಗನಿಲ್ರಿ ಈ ಕುರಿ ತಬ್ಬಿರ ರೋಗ ಯಾವ ರೋಗನೂ ಬರಗಲ್ಲ ಕುರಿ ಗೊಬ್ಬರ ಅದು ಉಚ್ಚಿ ಘಟಕ ಯಾವ ರೋಗನೂ ಬರ ಈ ಸರ್ಕಾರ ಗೊಬ್ಬರ ಹಾಕೋದು ತಪ್ಪು ಅವ್ರು ಹಾಕ್ತಾರಲ್ಲ ಇದನ್ನ ಹಾಕಿದ್ರೆ ಯಾವ್ದು ರೋಗನೇ ಇಲ್ಲ ಸೊ ನೀವು ಕುರಿಗಳು ತಂದು ಖಾಲಿ ಹೊಲದಲ್ಲಿ ಬಿಟ್ಟು ಅವು ಹಿಕ್ಕೆ ಮತ್ತು ಗಂಜಲ ಹಾಕಿ ಭೂಮಿನ ಫಲವತ್ತು ಮಾಡ್ತಾವ್ರಿ ಯಾವ ರೋಗಗಳನ್ನೆಲ್ಲ ಭಾರಿ ಚೆನ್ನಾಗಿ ಪೀಕ್ ಬರ್ತೈತಿ 2 ಪೀಕ್ ಬರ್ತೈತಿ ಅದಕ್ಕೆ ಸೊ ನಿಮ್ಮನ್ನ ಆ ಥರ ಕರೆದು ಹೊಲದವ್ರು ಕರೆದು ಸೇರಿಸಿ ಅಂದ್ರೆ ಒಳ್ಳೆ ಪುಣ್ಯಾತ್ಮರು ಅವ್ರು ಯಾವತ್ತೂ ಬರ್ತದ ನಾನು ಎಲ್ಲರೂ ಹಂಗೆ ಇಲ್ಲ ರೈತ ಬಳಸೋವೆಲ್ಲ ಯಾವತ್ತೂ ಬತ್ತ ಹಾಕ್ಸ್ತಾನೆ ನಾನು ನಾನು ಹಾಕಪ್ಪ ನಿಮ್ಮ ಹೊಟ್ಟೆನ ಕೊಡ್ತೀನಿ ಅನ್ನೋರು ಯಾವತ್ತೂ ಬರ್ತದ ನಾನು ಇಲ್ಲಿ ಮಗನಿಲ್ಲಿ ನಮ್ಮ ಕಡೆಗಾರ ಆರಾಮ್ ತಪ್ಪಿಸಿ ಅಂತಾರೆ ಅವ್ರು ನಾವು ರೊಟ್ಟಿಲ್ಲ ನಾವು 3 ಗಂಡು ಮಕ್ಕಳು 5 ಮಂದಿ ಹೆಣ್ಮಕ್ಳು 8 ಜನ ಹುಟ್ಟಿದ್ರಿ ನಿನ್ನ ಮಕ್ಕಳು ಭಾಳ ಅಂತೇಳಿ ನಮ್ಮನ್ನು ಬೇರೆ ಹೋಗಿದ್ರು ನಮ್ಮ ದೊಡ್ಡಪ್ಪನಾರ ಮತ್ತು ನಾವು ಆಗ ನಮ್ಮ ಅಣ್ಣಾರು ಒಕ್ಕಲ್ತನ ಮಾಡಿದ್ರು ನಮ್ಮ ಅಪ್ಪ ಹಂಗೆ ಮಣ್ಣು ಕಡಿದ ಅದಕ್ಕೂ ಸ್ವಲ್ಪ ಒಂದು ಕಾಯಿಲೆ ಇತ್ತು ಕಣ್ಣು ಇದ್ದಿಲ್ಲ ಒಂದೇ ಕಣ್ಣಲ್ಲಿ ಜೀವನ ಮಾಡ್ತದ ಒಂದೇ ಕಣ್ಣು ಹಂಗಾಗಿ ಜೀವನ ಮಾಡಿದ ಮತ್ತು ಮಕ್ಕಳು ಸಣ್ಣ ತಂದು ಕಷ್ಟಪಟ್ಟ ಹಂಗೆ ಸೇರು ಕಾಳು ಇಸ್ಕೊಂತಿದ್ರು ಅಂತ ಇಸ್ಕೊಂಡು ಜೀವನ ಮಾಡಿ ನಮ್ಮ ಹೆಂಗೋ ಬಯಸಿಬಿಟ್ಟ ನಾವು ಇತ್ತಾಗ ನಮ್ಮ ಬುದ್ಧಿವಂತರಿಂದ ಸಂಪಾದ ಗಳಿಸಿದ್ವಿ ಸೊ ನೀವು 3 ಜನ ಗಂಡು ಮಕ್ಕಳು 5 ಜನ ಹೆಣ್ಮಕ್ಳನ್ನ ಬೆಳೆಸಿದ್ರು ಬೆಳೆಸಿ 16 ಎಕರೆ ಜಮೀನು ಅಷ್ಟು ಅಪ್ರಾಸಿಲ್ಲ ಇದ್ದು ನಾವು 26ವರೆಗೆ ಇಟ್ಕೊಂಡ್ವಿ 3 ಮನೆ ಹಾಕ್ಸಿದ್ವಿ 3 ಮನೆ ಅದಾವ 3 ಮನೆ ಇವೆ ಅಲ್ಲಿ ಅರಸೀಕೆರೆಯಲ್ಲಿ ಸರ್ ನಿಮ್ಮವೇ 3 ಮನೆ ಇವೆ ನಮ್ಮವು ಸ್ವಂತ 3 ಅದೇ 3 ಅಣ್ಣ ತಮ್ಮಂಗಳು ಬಡತನ ಅವಾಗಲ್ಲ ಅಗ್ದಿ ಬರ್ತದೆ ಒಂದು ರೊಟ್ಟಿ ಇಬ್ಬರು ಉಣ್ಣು ಮಕ್ಕಳದಾರ ನಮ್ಮ ಅಣ್ಣಾರ ಒಂದು ರೊಟ್ಟೆಗೆ 2 ಉಣ್ಣು ಮಕ್ಕಳದಾರ ಜೀವನ ಮಾಡ್ಯಾರ ನಾನು ಹುಟ್ಟಿಂದೇ ಈ ಸಂಪಾದ ಸಿಕ್ಕಿರೋದಂಗೆ ಬೇಕಂತ ಓಕೆ ಬಂದು ನೋಡ್ರಿ ಹಾಡು ಬಂದು
ಹಾಂ ಅವೆಷ್ಟು ಆಡಿದಾವೆ ಸರ್? 300 ಅದಾವೆ ಸರ್. 300 ಆಡು, 600 ಕುರಿ. ಹಾಂ ಹಾಂ ನೋಡಿ ಅವ್ರ ಆಡು ಬರಿಗಳು ಬಂತು. ಸೊ ಭಯಂಕರ ಬರ್ತಾನೆ ಅವಾಗ, ಅಗ್ದಿ ಬರ್ತಾನೆ ಸರ್ ನಮ್ದು. ಅದ್ರಲ್ಲಿ ನಾವು ಬಸ್ಯಾನ ಏನೋ ಒಂದು ಆದ್ರೆ ಹೊಲ ಕೊಟ್ಟಿಲ್ಲ, ಹೊಲ ಆಳಿದಿಲ್ಲ, ಆತ ಉಳ್ದ ಇದು ಒಂದು ಮತ್ತು ಜೀವನ ಮಾಡಕೈತಿ ನಾವು. ಆತ ಕುಡುಕಾಗಿ ಏನೋ ಒಂದು ಮಾಡಿ ಹಾಳು ಮಾಡಿದ್ರೆ ನಮಗೆ ರೇಲಿ ಸಿಗಂದು ನಾವು ಪೇದಪ್ಪನರಾಗಿ ಹೋಗ್ಬಿಡೋರು ದೇಶಾಂತರ. ನಮ್ಮನ್ನ ಹೊರಲ್ ಕೈಸಲ್ಲಿ ದುಡಿಯಾಕೆ ನಮ್ಮನ್ನು ಸ್ವಂತ ನಮ್ಮ ದುಡಿಮೆ ನಾವು ಮಾಡ್ಕೊತ ಬಂದ್ವಿ ಅವಾಗಿದ್ದಾನೆ. ಇನ್ನೊಬ್ರು ಕೈಗೆ ಹೋಗಿ ನಾವು ಸಂಬಳ ದುಡ್ದಿಲ್ಲ, ಇನ್ನೊಬ್ರು ನಾವು ನಳ್ಳಿಗೆ ಬದುಕಿಲ್ಲ, ಬದುಕಿಲ್ಲ ಅಂತ ಸರ್. ನಾವು ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಇದರಲ್ಲೇ ಬದುಕಿ. ಬಟ್ ನಿಮ್ಮ ತಂದೆ ಅವರೆಲ್ಲ ಕುರಿ ಸಾಕ್ತಿರ್ಲಿಲ್ಲ? ಇಲ್ಲ, ಕುರಿ ಇದ್ದು ಅಂತೀರಿ ನಮ್ಮ 15 ಇದ್ರೆ ಅವು ಬಡತನದಕ್ಕೆ ಪೋಸ್ಟು ಕೊಟ್ಬಿಟ್ಟಾರ, ಏನು ಉಳಿದಿಲ್ಲ. ನಾವು ಹುಟ್ಟಿಂದೇ ಕೊಟ್ಟಾರ ಅವರು ಮತ್ತೆ ಹೊಸನ. ಸೊ ನೀವು ಹುಟ್ಟಿದ ಮತ್ತೆ ಶುರು ಆಯಿತು? ಮತ್ತು ನಾವು 1978ರಲ್ಲಿ ತಗೊಂಡಾಗಿದ್ದು ಅವಾಗಿದ್ದು ಮತ್ತೆ ಇಂಡಿ ಅದೈತಿ. ಅದೇ 7 ಕುರಿ, 7 ಆಡಲಿಂದ 7 ಮೇಕೆಯಲ್ಲಿಂದ ಜೀವನ ಮಾಡಿವಿ ಸರ್ ನಾವು. ಶುರು ಆಯಿತು. ಸರ್ ಹಿಂಗೆ ನೋಡ್ರಿ, ಕಷ್ಟ ಸುಖ ಅನುಭವ ಮಾಡಲೇಬೇಕು ಇದರಲ್ಲಿ. ಬಡಿತಾರ ಬೇದರು ಅಂದರು ನಮ್ದು ಅಂದ್ರೆ ನಡಿಗೆಲ್ಲದ್ರಲ್ಲಿ ಅದನ್ನ ಹೆಂಗೆ ನೋಡೋದ ಮಾಡ್ಕೊತ ಹೋಗೋದು, ಒಂದು ಜೀವನ ಮಾಡ್ಕೊತ ಹೋಗಿಬಿಡೋದು ನಾವು. ನಮ್ಮ ಕೈ ಕಾಲ ಬಿದ್ದು ಅಂದಮೇಲೆ ಮಕ್ಕಳಿಗೆ ಕೊಟ್ಟು ಹೋಗ್ಬಿಡೋದಂತೆ. ಸೊ ನಿಮ್ಮ ಮಕ್ಕಳು ಇದೇ ಮಾಡ್ತಾರೆ? ಇದನ್ನು ಮಾಡ್ತಾರೆ ಇಲ್ಲದ್ರಲ್ಲಿ, ಇವರೇ ಮಕ್ಕಳು. ನಿಮ್ಮ ಮಗ ಅವರು? ನಮ್ಮ ಅಣ್ಣ ಮಕ್ಕಳು, ನಮ್ಮ ಮಕ್ಕಳು ಸಣ್ಣ ಹೋದವಿನ ಅಲ್ಲೇ ಊರ ಸಾಲಿ ಬರೆಯಕ್ಕೆ ಬಂದು ಸರಿ ಹೋಗ್ತಾರೆ. ಓಕೆ. ಒಬ್ಬತ್ತ 6 ವರ್ಷದಾನ ರೀ, ಒಬ್ಬತ್ತ 9 ವರ್ಷದಾನ. ಇಬ್ಬರೇ ಮಗ? ಹೌದು. ಈಗ 8 ಮಂದಿ ಅದಾರ. 8 ಮಂದಿ? 8 ಮಂದಿಯಾಗ 6 ಮಂದಿ ಹೆಣ್ಮಕ್ಳು ಅದಾರ ರೀ, 2 ಗಂಡು ಮಕ್ಕಳು. ಹೆಣ್ಮಕ್ಳು ಓದ್ತಾರೆ ಅಥವಾ ಏನೋ? ಇಲ್ರಿ, ಇಲ್ಲೇ ಒಬ್ಬ ಬಂದಲ್ರಿ, ಈಗ ಮಗಳ ಆಕಿ. ಅವ್ರು ನಿಮ್ಮ ಮಗಳು? ಅಲ್ಲಿ ಕೂತಿರೋರು ಮಗಳ ರೀ. ಯಾರು? ನಮ್ಮ ಮಗಳ ಆಕಿ. ಅಲ್ಲಿ ಬರ್ತಾರೋ ನಿಮ್ಮ ಮಗಳು, ಇವ್ರು ನಿಮ್ಮ ಮಗಳು? ಸೊ 8 ಹೆಣ್ಮಕ್ಳು ನಿಮ್ಮ ಜೊತೆಗೆ ಇದ್ದಾರೆ? ನಮ್ಮ ಜೊತೆ ಮದುವೆ ಮಾಡಿಲ್ಲ? ಇಲ್ಲ, ಇಬ್ರು ಕೊಟ್ಟಿವ್ರಿ ಅಲ್ಲ. ಇನ್ನೊಬ್ಬಕಿನ ನೋಡ್ಕೊಂಡ್ರಿ, ಮನೆ ಹುಬ್ಬಳ್ಳಿ ಹೋಗ್ಯಾರ. ಒಬ್ಬಾಕಿ ಅಲ್ಲೇ ಆಡ್ದಾಳ್ರಿ, 2 ಗಂಡು 1 ಹೆಣ್ಣು ಆಡ್ದಾಳ್ರಿ. ಓಕೆ. ಆಪರೇಷನ್ ಮಾಡ್ತೀವಿ. ಓಕೆ. ಜನ ಅವ್ರು ಚೆನ್ನಾಗಿ ಅವ್ರು ತಮ್ಮ ಪಾಡಿಗೆದಾರ, ನಮ್ಮ ಪಾಡಿ ನಾವು ಇದ್ದೀವಿ. ಸರ್ ನಾನು ಹಿಡ್ಕೊಂಬಿಟ್ಟೆ ನಿಮ್ಮ ಕುರಿನ? ಇಲ್ಲ ಸರ್, ಯಾರು ಇದು ಕುರಿ, ಹೆಣ್ಣು ಕುರಿ ಅದ. ಹೆಣ್ಣು ಕುರಿ ಇದು ಮರಿ ಆಗ್ತದೆ? ಮರಿ ಆಗ್ತದೆ ಸರಿ, ಹೊಟ್ಟೆ ದಪ್ಪ ಇದೆ ಅಲ್ವಾ? ಮರಿ ಅವ್ರ ಮಗು ಇದು ಅಲ್ರಿ, ಬದ್ಲಿದ ಅದ. ಸೊ ಇದು ಯಾವ ಕುರಿ ಸರ್? ಇದು ಹೆಣ್ಣು ಕುರಿ ಸರ್, ಹೆಣ್ಣು ಕುರಿ. ಅಲ್ಲ, ಯಾವ ವೆರೈಟಿ? ಜವಾರಿ ಅದು. ಜವಾರಿ ಕುರಿ? ಜವಾರಿ ಕುರಿ ಸರ್. ಇದಕ್ಕೆ ಜವಾರಿ ಅಂತಾರೆ. ರೇಟ್ ಜಂಪ್ ಇರ್ತಾವ್ರಿ ಇವಕ್ಕೆ. ಜಂಪ್ ಅಂದ್ರೆ ಜಾಸ್ತಿ? ಜಾಸ್ತಿ ರೇಟ್ ಅದಕ್ಕೆ. ಓಕೆ. ಈ ಉದಾಹರಣೆಗೆ ಇದು ಮಾರ ಎಷ್ಟಕ್ಕೆ ಹೋಗುತ್ತೆ? ಇದು ಸರ್, ಇದು 10,000 ತನಕ ಹೋಗೋದು ನೋಡ್ರಿ. ಇದು 10,000 ತೂಕ ನೋಡಿ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಿ? ಇಲ್ಲ ಸರ್, ಯಾವ ತೂಕ ಮಾಡ್ತಾರೆ ರೀ, ಐತೆ ಅಂತಾರೆ ರೀ ನಮ್ಮ ಚಿತ್ರಿ ಸೌಕರ್ಯ ಅವರೆಲ್ಲ. ನಾವು ತಮ್ಮಂದು ಇಡ್ತೂಪ ಸಂತೆಯಲ್ಲಿ ತೂಕನ ಮಾಡೋಣ ಅಂತಂತಾರೆ. ಇನ್ನು ಇಲ್ಲಿ ಮಠ ಬಂದಿಲ್ಲ ಸರ್. ನೀವೇನು ತೂಕದ ಮಿಷಿನ್ ಇಟ್ಟಿಲ್ಲ? ಇಲ್ಲ. ಬಟ್ ಎಲ್ಲ ನಾವು ಬೇರೆ ಕಡೆ ಎಲ್ಲ ಮಾಂಸನ ತೂಕದಲ್ಲಿ ಮಾಡ್ತಾರೆ ಸರ್. ಇಲ್ಲಿ ಇವ್ರು ನಾವು ಮಾಡಿಲ್ಲ. ಹಂಗೆ ಅಂದ್ಮೇಲೆ ಇವತ್ತು 10,000 ಭಾಳ, 9,000, 8,500 ಹಂಗೆ ನಮ್ಮ ತಲೆ ತಗೊಂಡು ಅವ್ರು ಕಡೆಗೂ ಮುಂದೆ ಮಾಡ್ಕೊತಾರೆ. ಅವ್ರು ನಮ್ಮ ತಲೆ ತಗೊಳೋದು ಮತ್ತು ಮುಂದೆ ಅವ್ರಿಗೆ ಲಾಭ ಮಾಡ್ಕೊಬೇಕಂತಾರೆ. ಹಂಗೆ ಮಾಡ್ತಾರೆ ಸರ್. ಸೊ ಆ ಥರ. ಹಾಂ, ಇವೆಲ್ಲ ಇದು ನನ್ನ ಜವಾರಿ ಸರ್. ಸೊ ನಿಮ್ಮ ಹತ್ರ ಇರೋವೆಲ್ಲ ಜವಾರಿ ಸರ್. ನಮ್ಗೆ ಯಾವ ಹೈಬ್ರಿಡ್ ಇಲ್ಲ. ಹೈಬ್ರಿಡ್ ಅದು ಬರ್ತವನ್ರಿ? ಹೈಬ್ರಿಡ್ ಕಿವಿ ಉದ್ದ ಇರ್ತಾರೆ, ಕತ್ತೆ ಕುರಿ ಅಂತಾರೆ ಅವಕ್ಕೆ. ಒಂದು ಸ್ವಲ್ಪ ಕತ್ತೆ ಕುರಿ ಅಂದ್ರೆ ಒಂದು ಭಾಳ ಉದ್ದ ಇರ್ತೈತಿ. 5-6 ಮನೆ ಅದಾವ್ರಿ ಕುರಿ ಜಾತಿ. 5-6 ಮನೆ? ಅವು ನೋಡ್ರಿ ದೊಡ್ಡವು. ಅವು ಏದು ಅಷ್ಟ ರೀ, ಇವು ಏದು ಅಷ್ಟ. ಏನಪ್ಪ ಇವು ನಮ್ಮ ಅಪ್ಪನಾರ ಕೊಡ್ಸಿ ಹೋಗ್ಬಿಟ್ಟಾರ, ಬದ್ಲಿ ಜಾತಿ ಮಾಡಿಲ್ಲ ಅವು. ಓಕೆ. ಇವನ ಇವ ನಮಗೆ ಒಳ್ಳೆ ಸುಖ ಕೊಟ್ಟಾಳ. ಈ ತಾಯಿಲಿಂದ ನಾವು ಉತ್ಪನ್ನ ಮಾಡ್ಕೊಂತ ಹೊಂಟಿವಿ. ಇಷ್ಟೊಂದಕ್ಕೆ ಹೊಂಟಿದ್ವಿ. ನಿಮ್ಮ ತಂದೆಯವ್ರು ಇದ್ದಾರೆ ಈಗ? ಇಲ್ಲ ಸರ್, ಅಲ್ಲೇ ಈಗ 8-9 ವರ್ಷ ಆಯ್ತು. ನಿಮ್ಮ ತಾಯಿ ಸುತ್ತಲ್ಲಿ 17 ವರ್ಷ ಆಯ್ತು ರೀ. ಸೊ ನೀವು ಇದನ್ನು ಮೊದಲೇ ಶುರು ಮಾಡಿದಿರಿ? ನಾವು ಹೇಳ್ತನಲ್ರಿ 1978ರಲ್ಲಿ ತಳ್ದ. ಅವಾಗಿದ್ದನ ನಮ್ಮ ಮನೆಯಂತೂ ನೋಡಿಲ್ಲ, ಇದರಲ್ಲೇ ಕಾಲ ಕಳ್ಕೊಂತ ಬಂದ್ಬಿಟ್ಟು ನಾನು. ಮನೆಗೆ ಹೋಗಲ್ಲ ನೀವು? ಇಲ್ಲ ಸರ್, ಇದ್ದೇ ಊರು? ಇದೇ ಊರ ನಮ್ಗೆ ಇದು ತಾಯಿ ನನಗೆ. ಹಿಂಗೆ ಜೀವನ ಮಾಡೋದು. ಎಲ್ಲ ಬಳಕೆದಾರ ಜನ. ಹಾಗೆ ಎಪ್ಪ ಅನ್ಕೊಂತ ಜೀವನ ಮಾಡ್ಕೊಂಡು ಮಾಡ್ಬಿಟ್ಟು ನಾನು. ಇವರು ಅವರು ಒಂದು ಊರಲ್ಲಿ ಎಷ್ಟು ದಿನ ಇರ್ತೀರ ಸರ್? ಹಿಂಗೆ ನೋಡ್ರಿ, 1 ತಿಂಗಳು ಇದ್ವಿ, 20 ದಿವಸ ಇದ್ವಿ, 15 ದಿವಸ ಇದ್ವಿ. ನಮಗೆ ಮತ್ತೆ ಬೇಸರ ನಮ್ಮ ಊರಿನ ಒಳ್ಳೆ ಬಿಡ್ತೀವಿ ನಾವು. ಓಕೆ. ಊರು ಒಳ್ಳೋಗಿ ಎಷ್ಟು ದಿನ ಇರ್ತೀರಿ? ಅಲ್ಲಿ ಒಂದು 6-7 ತಿಂಗಳು ಇರ್ತದೆ ಸರ್. ಅಲ್ಲಿ ನಮ್ಮ ಹೊಲ ಅದಾವಲ್ರಿ, ಮತ್ತೆ ಗೊಬ್ಬರ ಬೇಕಲ್ಲ. 6-7 ತಿಂಗಳು ಅಲ್ಲಿ ಜೀವನ ಮಾಡ್ತೀವಿ ನಾವು. ಇದೆ ಈ ಕುರಿಗಳ ಗೊಬ್ಬರ?
ನಮ್ಮ ಹೊಲಕ್ಕೆ ಹಾಕ್ಯಂತೀವಿ ಯಾರ ಹೊಲಕ್ಕೆ ಕಮ್ಮಿ ನಮ್ಮೆಲ್ಲ ಓಟು ಗೊಬ್ಬರ ಮಾಡ್ಕೊಂಡು ಕೈ ಬಿಟ್ಬಿಡ್ತೀವಿ. ಇಲ್ಲ ಹೋದ್ರೆ ಸಂಚಾರ ಹೋಗ್ತಾ ಇರೋದು. ಅವರು ಸಂಚಾರ ಕುರಿ ಅಂದ್ರೆ ಕರೆ ಕುರಿಯಾರ ಅವರು ತಮ್ಮ ಊರಿಗೆ ಹೋಗಿಲ್ಲ ಅವರು. ಕರಿ ಕುರಿ ಹೋಗೋದೇ ಒಟ್ಟ ಹೋಗಿಲ್ಲ ಅವ್ರು, ತಮ್ಮ ಊರಿಗೆ ಹೋಗಿಲ್ಲ ಅವ್ರು. ಹಂಗೆ ಹೋಗದ ತಮಗೆ ಎಲ್ಲಿ ಬೇಸರ ಇರ್ತಾನೆ ಅಲ್ಲಿ ಮಾಡಿ ಮುನಿಗೆ ಮತ್ತೆ ಒಳ್ಳೆ ಮತ್ತೆ ಅಲ್ಲಿ ಮಾಡ್ಬೋದು ಮತ್ತೆ ಇದಕ್ಕೆ ಬರೋದ ಬರೀ ಅಡ್ಡಾಡೋದು ಅವ್ರದ್ದು. ಅವರು ಆ ಸಂಚಾರ ಕುರು ಬೇರೆ, ಈ ನಮ್ಮ ಕುರುಬರು ಬೇರೆ. ಇವು ಬೇರೆ ಇವು ಅವ್ರು ಕರೆ ಕುರಿ ಅಂತಾರೆ ಅವ್ರು ನಮ್ಮ ಜಾತಿನ ಕುರುಬ್ರ. ಅವರು ಯಾವತ್ತೇ ಅವ್ರ ನಡಪತಿಲಿ ಅವ್ರು ಮಾಡಿರ್ತಾರೆ, ನಮ್ಮ ನಡಪತಿಲಿ ನಾವು ಹಿಂಗೆ ಮಾಡೀವಿ. ಇಷ್ಟ ನೋಡ್ರಿ. ಏನೇನು ರಿಸ್ಕ್ ಇರುತ್ತೆ ಒಂದು ಸಾಕೋದು? ಇದಕ್ಕೆ ನೋಡ್ರಿ ಜನವರಿ ತಿಂಗಳದಾಗ PPR ಬರ್ತೈತೆ. PPR ಅಂದರೆ PPR ಕಾಯಿಲೆ. ಮತ್ತು ET ಮಾಡ್ಸ್ಕೊಬೇಕು ರೀ, HS ಮಾಡ್ಸ್ಕೊಬೇಕು. ಅವೆಲ್ಲ ಇಂಜೆಕ್ಷನ್ ಅದಾವೆ ರೀ 3 ತಿಂಗಳು ಅಂದು ಅವನ್ನೆಲ್ಲ ಮಾಡ್ಕೊಂಡು ನಮ್ಮ ಡಾಕ್ಟ್ರ್ ಕಡೆಯಿಂದನೇ ಸಪ್ಲೈ ತಿಳ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ನೋಡ್ರಿ. ನಾಳೆ ಎಷ್ಟಾದ್ರೂ PPR ಮಾಡ್ಬೇಕು ನೋಡ್ರಿ. ನಾವು ನಾಳೆಗೆ ಮಾಡ್ಬೇಕು, ತರ್ಬೇಕು. ನಾಳೆಗೆ ನಾಳೆ ಮುಂಜಾನೆ ಮಾಡ್ತೀವಿ ರೀ. ಏನೇನು ಮೇಂಟೆನೆನ್ಸ್ ಇರ್ತದೆ ಇವಕ್ಕೆ ನೋಡ್ರಿ? ಜಂತುಗಳು ಅಂತ ಬರ್ತದೆ ರೀ. ಆ ಜಂತು ಕಾಯಿಲೆ ಓತಪರ ಅರಿಶಿನ ರೋಗ ಅಂತ ಬರುತ್ತೆ, ಅದನ್ನು ಒಳಗೆ ಮಾಡ್ಬೋದು. ಬಾಯಿ ಬೇನೆ ಅಂತ ಬರ್ತದೆ, ಕಾಲು ಬೇನೆ ಅಂತ ಬರುತ್ತೆ. ಮತ್ತು ಮೈಲಿ ಅಂತ ಬರ್ತದೆ, ಅದು ದೇವ್ರ ದಯದಿಂದ ಹೆಂಗೋ ಓಡ್ ಮಾಡಿದ. ಅವಕ್ಕೆ ಇಂಜೆಕ್ಷನ್ ಬಂದವ, ಅವಕ್ಕೂ ಬಂದವ, ಎಲ್ಲಕ್ಕೂ ಬಂದವ. ಈ ಮತ್ತು ಅಂತ್ರಾಕ್ಸ್ ಅಂತ ಬಂದತ್ರಿ ಈಗ. ಅದಕ್ಕೆ ಒಂದು ಅಂತ್ರಾಕ್ಸ್ ಪೇಪರ್ ಬರ್ತಾ ಇರುತ್ತೆ. ಅಂತ್ರಾಕ್ಸ್ ಅಂದ್ರೆ ವೈರಸ್ ಥರದ್ದು. ಇವತ್ತು ಒಂದು ಕುರಿ ಬಂತಪ್ಪ, ಬೆಳಗತ್ತಿಗೆ ಒಂದು 34 ಕುರಿ ಖಾಲಿ ಮಾಡಿಬಿಡ್ತಾರೆ. ಅದು ಅಂತಾದ್ರು ಮನುಷ್ಯರು ಹೆಚ್ಚಿಗೆ ಮನುಷ್ಯರು ಮುಟ್ಟು ಮನುಷ್ಯರಿಗೆ ಬರ್ತಾರೆ. ಅದು ಅದನ್ನು ಸುಣ್ಣ ತೆಗೆದು ಹಾಳು ತೆಗೆದು ಬುಡ್ಜಾರಿಲ್ಲ ಗುಂಡಿ ತೆಗೆದು ಗುಂಡಿಯಾಗ ಮುಚ್ಬೇಕ್ರಿ. ಅದನ್ನು ಮಾಂಸ ಕಟ್ ಮಾಡಿ ತಿನ್ನಂಗಿಲ್ಲ. ಇಲ್ಲ ತಿನ್ನಂಗಿಲ್ಲ ರೀ ಅದನ್ನು. ಹೌದನ್ನು ಇದಕ್ಕೆ ಮನುಷ್ಯರು ತಂದ್ಬಿಡ್ತಾರೆ. ಅದು 10 ವರ್ಷ ಇರ್ತೈತೆ ಕಾಯಿಲೆ. ಇಲ್ಲಿ ಒಂದು ಕುರಿ ಸತ್ತು ಒಕ್ಕಟ್ಟು ಹೋದ್ನಪ್ಪರ ಆ ಜಗಕ್ಕೆ 10 ವರ್ಷ ಯಾವ ಕುರಿಗಳು ಆ ಕುರಿ ತಗೊಂತೈತೆ. ಅದು ಆ ಸುಂಕ ಅಂತದ ಅಂತ್ರಾಕ್ಷ ಅಂದ್ರೆ. ನಮ್ಮ ಡಾಕ್ಟ್ರ್ ಹೇಳಿದ್ದೆ ನಮಗೆ, ಅದು ಯಾವಾಗಾದ್ರೂ ಆ ಕಾಯಿಲೆ ಬಂತಪ್ಪ ಹುಷಾರಿ ನೋಡ್ರಿ ನಾವು ಹೋಗ್ಬಿಡ್ತೇವೆ. ಭಾಳ ಎಚ್ಚರಿಕೆ. ಮತ್ತು ಅಲ್ಲಿಂದ ಈಗ ಸಿಡಿ ಬರ್ತಾರೆ. ಈ ಮುಂಗಾರಿ ನಿಮ್ಗೆ ಬಂತಪ್ಪ ಸಿಡಿ ಅಂತ ಬರುತ್ತೆ. ಈಗ ನಾವು ಆಲ್ಟ್ರಾ ಇಸೋದ ಬಿಟ್ಟು ನಾವು ಮರಿ ಈಗ ಕಾರ್ಯ ಒಂದು ಮರಿ ಈ ಸೈಕಲ್ ಮೋಟ್ರ್ ಮೇಲೆ ಆಲ್ಟ್ರಾ ಅಂತಂತಲ್ಲ, ಅರ್ಧ ಇವಕ್ಕೆ ಕುರಿಗೆ ಆಲ್ಟ್ರಾ ಇರ್ತೈತೆ ರೀ. ಅದಕ್ಕೇನಂತೂ ನಾವು ಸಿಡಿ ಬಂದೈತಪ್ಪ ಸತ್ತೋಗ್ಬಿಡ್ತೀವಿ. ಈಗ ಮೇಕೈತಿ ತೊಗೊಂಬರ ಮೇಕಿಂದ ಎಕರೆ ಸತ್ತೋಗ್ಬಿಡ್ತೀವಿ. ಆಟಾಡಕ್ಕೆ ಆಟ ಈಗ ಚೆನ್ನಾಗಿ ಹೋಗ್ತದೆ. ಹಂಗೆ ಸೇಮ್ ರೀ. ಇದ್ರಾಗ ಕುರಿಗೆ ಅದು ಆ ಜಡ್ಡ ಐತಿ ರೀ. ಎಲ್ಲ ಕಾಯಿಲೆ ಅದಾವೆ ನೋಡ್ರಿ. ಅರಿಶಿನ ರೋಗ ಬಂತಪ್ಪ ಕಣ್ಣೆಲ್ಲ ಹಚ್ಕಾಯ್ಬಿಡ್ತಾರೆ. ಕಣ್ಣು ಊಟ ಹಚ್ಕಾಕೈತಿ. ಅರಿಶಿನ ಕಲರ್ ಒಟ್ಟ ಅರಿಶಿನ ಹೆಂಗೆ ಇರ್ತೈತಿ ಸೇಮ್ ಹಂಗೆ ಬರ್ತದೆ ಮೈ ಒಟ್ಟ. ಅದಕ್ಕೆ ಇಂಜೆಕ್ಷನ್ ಅದಾವ, ತಂದು ಮಾಡ್ಕೋಬೇಕು ನಾವು. ಹಿಂದೆಲ್ಲ ಎಲ್ಲ ಇಟ್ಕೊಂಡಿರ್ತೀರ? ಯಾವಾಗ ಕುರಿ ಕೊಪ್ಪಳದಾಗ ತೊಗೊಂಬರ್ತಾರೆ. ಮತ್ತು ಅವ್ರು ಡಾಕ್ಟ್ರ್ ಕೊಟ್ರಂತ ಒಳ್ಳೇದಾತ. ಮತ್ತು ಡಾಕ್ಟ್ರ್ ಕೊಡಲಿಲ್ಲಪ್ಪ ಅಂದ್ರೆ ಪರ್ಮಿಷನ್ ಅಂಗಡಿಯಾಗ ಕೊಟ್ಟು ತೊಗೊಂಬರ್ತೀವಿ ನಾವು. ಮತ್ತು ಒಂದು ಕುರಿ ಹೋದ್ರೆ ಅಲ್ಲಿ ಹೋಗ್ಬಿಡ್ತಲ್ಲ, ಅದಕ್ಕೆ ಸಾಲ ಹೊಟ್ಟೋಗುತ್ತೆ. 10,000 ಹೋಯ್ತು. 10,000 ಹೋಗ್ಬಿಡುತ್ತೆ. ಯಾಕೆ ಬೇಕಪ್ಪ ಒಂದು 10,000 ಎಲ್ಲೇ ಬಿದ್ದು ತಂದು ತರ್ಬೇಕು. ಬಟ್ ಸರ್ಕಾರ ನಿಮ್ಗೆ ಮೆಡಿಸಿನ್ ಫ್ರೀ ಕೊಡ್ಬೇಕ್ರಿ. ಇತ್ತೀಚೆಗೆ ಅರ್ಧ ಕೊಡ್ತಾರೆ, ಅದಿಲ್ಲ 6 ಬಾಲ್ ಮೋಸ್ಕರ ಅದಾರ ನಮ್ಮ ಡಾಕ್ಟ್ರ್. ಕುರಿ ಬೆದೆಗ್ಯವ್ರಿ ಸರ್. ಬೆದೆ ಅಂದರೆ ಕಟ್ಟೋದ್ರಿ ಪಾಪ ಗರ್ಭ ಕೂಸ್ಕೊಂಡ್ರೆ ಸೇರ್ಕೊಳಕ್ಕೆ ಹುಡುಕ್ತಾ ಇದೆ. ಇದ್ರ ಸೈಡ್ ಮೈಲಾರಿನ? ಮೈಲಾರಿ ನೋಡ್ರಿ. ಮೈಲಾರಿನೇ? ಓ ಹೌದಾ, ಕರೆಕ್ಟಾಗಿ ಹೇಳಿದೆ ನಾನು ಸಿನಿಮಾದಲ್ಲಿ. ಬಾ ಮೈಲಾರಿ ಬಾ. ಅದು ಫುಲ್ ಈಟಿಗೆ ಬಂದ್ಬಿಟ್ಟಿದೆ. ಓಕೆ. ಸೊ ಈಗ ಬಂದಲ್ಲ, ಈಗ ಏನು ಮಾಡ್ತೀರಿ ರಾತ್ರಿ? ಈಗ ಅಟ್ಟಕ್ಕೆ ಹೋಗ್ತೀವಿ ರೀ. ಅಟ್ಟಕ್ಕೆ ಅಟ್ಟಕ್ಕೆ ಹಾಕಿಬಿಡ್ತೀರಿ ಇದಕ್ಕೆ. ಸೊ ನೀವು ಹಿಂಗೆ ಓಪನ್ ಬಿಡಲ್ಲ? ಇಲ್ಲ, ಹಿಂಗೆ ಬಿಟ್ರೆ ವಾನಿಗೆ ರೀ ಬೆಳ್ತಾನೆ ಚಿರ್ತಾರೆ. ಬೆಳೆಸಿ ಕುರಿ ಬೆಳೆಸಿಬಿಡುತ್ತೆ, ಗುಡಿ ಬಿದ್ದುಬಿಟ್ಟು ಎಲ್ಲ ಕಡೆ ಬಿಡುತ್ತೆ, ಸಾಯ್ಬಿಡ್ಬಿಡುತ್ತೆ. ಓ ಚಿರತೆ ಬರ್ತವೆ? ಹ್ಞೂ ರೀ. ಎಲ್ಲಿ ಚಿರತೆ? ಇದು ಗುಡ್ದಾಗ ಅದಾವ್ರಿ. ಇದು ನೋಡಿ ಹೆಂಗೈತ್ರಿ 7 ಗುಡ್ಡ ಇದೆ. ಇಲ್ಲಿರ್ತವೆ? ಓ ಈ ಗುಡ್ಡದಲ್ಲಿ ಚಿರತೆ ಇರ್ತವೆ? ಚಿರ್ಚ ಕಾಲ್ಡಿ ಎಲ್ಲ ಅದಾವ್ರಿ. ಎಲ್ಲ ಐತಿ ಇಲ್ಲಿ. ಸರ್ ಚಿರತೆ ಇದೆ ಇಲ್ಲಿ ಮನೆ 2 ಇಲ್ಲಿ ಮೇಲೆ ಕ್ವಾರಿಂದ ಐತಿ. ಆ ಕ್ವಾರಿಯಲ್ಲಿ ಬಂದು 2 ಚಿರತೆ ತಂದು ನಾಯಿ ಬಂದು ತೊಗೊಂಡೋಗಿ. ನಾಯಿನ? ನಾಯಿನ ತೊಗೊಂಡು. ನಿಮ್ಮ ನಾಯಿ? ಪಕ್ಕದ ನಮ್ಮ ಊರಿನ ನಾಯಿ? ಊರಿನ ನಾಯಿ. ಚಿರತೆಗಳು? ಓ ಹಂಗೆ. ಇಲ್ಲಿ ಕಾಡಿ ಎಲ್ಲ ಬರ್ತವೆ ರಾತ್ರಿ. ನಮ್ಮೆಲ್ಲ ಬಂದು ಬ್ಯಾಟ್ರಿ ಗಿಡ ನೋಡ್ತೇವೆ, ಕಾಣ್ತಾವ್ರಿ, ಮತ್ತೆ ಓಡ್ತಾವೆ. ಹೌದಾ? ಎಲ್ಲ ಇಲ್ಲೆಲ್ಲ ಕಾಲ್ಡಿ ಎಲ್ಲ ನಿಮ್ಮ ಮಗೋದು? ಮಗಳ. ನೀವು ಮಗನ? ಇಲ್ಲ ಮಗ, ನನ್ನ ಮಗಳ್ರಿ. ಮಗ. ನೀವು ಅವ್ರ ಮಗ? ಮಗ. ಎಷ್ಟನೇ ಮಗ? ಫಸ್ಟ್ ಅದ್ರಿ 2ನೇ ಹತ್ತಿರತ್ತೆ. 2ನೇವ್ರು? 16 ಜನ ಹೆಂಗ್ ಲೆಕ್ಕ ಹಾಕೊಂಡಿದ್ದೀರಾ? ಅಂದ್ರೆ ಸರ್ ಆತ ಹಣ್ಣು ಮಕ್ಕಳ್ರೆ ಎಲ್ಲರಿಗೆ ಯಪ್ಪ ಯಾವ ಅನ್ನೋದು ಕಲ್ತ್ಬಿಟ್ಟವ್ರಿ ನಮ್ಮ ಮಕ್ಕಳು. ಸಣ್ಣಪ್ಪ ಅನ್ನೋದಿಲ್ಲ, ಕಾಕ ಇಲ್ಲ. ನಮ್ಮ ಮನೆ ತೊಗೊಳಗಿಲ್ಲ. ಈ ಯಪ್ಪ ಎಲ್ಲರಿಗೆ ಯಪ್ಪ ಎಲ್ಲರಿಗೆ ಯಾವ.
ಅಷ್ಟೇ ಅಷ್ಟೇ ರೀ ಎಲ್ಲ ನೋಡಿ ಮತ್ತೆ ಕಲ್ತಾರ ನಮ್ಮ ಮಕ್ಕಳು ಆ ತಿರಿಯ ಮಗ ಇರತ್ತೆ ಎಲ್ಲರಿಗೂ ಹಿರಿಯ ಮಗ ಅಲ್ಲಿ ಅಲ್ಲಿ ಹೋಗ್ತಾರಲ್ಲ ಅವರು ಹ್ಞೂ ಏನು ಕೊಡ್ಲಿ ಹಿಡ್ಕೊಂಡು ಹೋಗ್ತಾರ ಯಾಕೆ ಅಂದ್ರೆ ಮತ್ತೆ ಆಡಿಗಿರಿ ಆಡು ಕೊಡ್ಲಿ ಯಾಕೆ ಅವು ತಪ್ಪಲ ತಡಿಮೆ ಕಡಿಯಾಕ್ರಿ ಇಲ್ಲ ನಮ್ಮ ಜೀವಕ್ಕೆ ಅಪ್ಪ ಗುಡದಲ್ಲಿ ಹೋಗ್ತಾರ ಅವ್ರು ರಾತ್ರಿ ಇವ್ ಮಗಲಲ್ಲಿ ಕಾಲ್ಡಿ ಒಂದು ಎಲ್ಲಿ ಬೇಕಲ್ಲ ಮಕ್ಕಂದಿರ್ತಾವ್ರಿ ಕಾಲ್ಡಿ ಮಣ್ಣು ಮೂರು ಗುಡ್ದಾಗ ಮುಂದೆ ಹೋಗಿ ಮುಂದೆ ಹಾ ಅಂತ ಇದ್ದಾಗ ಬಂದ್ಬಿಡತ್ತೆ ಕರಡಿ ನಿಮ್ಮವ್ರಿಗೇನೆ ನಮ್ಮೂರು ಜಗ್ಗರ ಕಾಡಿ ಇನ್ನು ಇಲ್ಲಿ ಕಮ್ಮಿ ರೀ ಇಂಥ ಗುಡ್ಡ ಐತೆ ಕಮ್ಮಿ ಐತಿ ಇಲ್ಲಿ ನಮ್ಮ ಕಡೆ ಜಗ್ಗು ಅರಸಿಕೆರೆಯಲ್ಲಿ ಹ್ಞೂ ಅರ್ಸಿಂಗರಿ ಜಗ್ಗ ಈ ಕಾಳಿ ಡ್ಯಾಮ್ ಮಾಡಕೈತಾರೆ ಈಗ ಗೌರ್ಮೆಂಟ್ ಕರಡಿ ಡ್ಯಾಮ್ ಮಾಡಕೈತಾರೆ ಕರಡಿ ಧಾಮ ಹ್ಞೂ ಕಡೆ ಧಾಮ ಮಾಡಕೈತಾರೆ ಈಗ ಓಕೆ ದರೋಜಿ ಥರ ದೊರಜಿ ಥರ ಮಾಡ್ತಾರೆ ಓಕೆ ಈಗ ಎಷ್ಟೋ 800 ಎಕರೆ ಐತಿ ಅದ ಅವಷ್ಟು ಕಾಡಿ ಡ್ಯಾಮ್ ಮಾಡಕೈತಾರೆ ಈಗ ಮಾಡ್ತಾವ್ರೆ ಅರಸಿಕೆರೆಯಲ್ಲಿ ಅರ್ಸಿಕೆರೆಯಲ್ಲಿ ತಾಯಿಯ ನೆನೆದೆವು ತಂದೆಯ ನೆನೆದೆವು ತಂದೆ ಬೀರಪ್ಪನ ಪಾದವು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.